ನಮಸ್ಕಾರ. ಎಲ್ಲ ಚಾಲಕ ಬಂಧುಗಳಿಗೆ ವಂದನೆಗಳು. ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಚಾಲಕರ ಮನಸ್ಸಿನಲ್ಲಿ ಇದ್ದಂಥ ಒಂದು ಸಂದೇಹ ಏನು ಅಂತಂದರೆ, ರ್ಯಾಪಿಡೋ ಬೈಕ್ನವರು ಕೋರ್ಟ್ನಲ್ಲಿ ಸ್ಟೇ ತೊಗೊಂಡಿದ್ದಾರೆ ಅಂತ. ಇವತ್ತು ಕೋರ್ಟಲ್ಲಿ ಕೇಸಿತ್ತು. ನಮ್ಮ ನ್ಯಾಯವಾದಿಗಳು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರು ಇವತ್ತು ಅಟೆಂಡ್ ಮಾಡಿದರು. ಅವರ ಸ್ಟೇ ಇವತ್ತು ವೆಕೇಟ್ ಆಗಿದೆ. ಏಕೆ ಅಂತಂದರೆ, ಕೋರ್ಟ್ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೆ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸ್ಕೀಮ್ ಇಲ್ಲ, ನೀವು ಮಾಡೋ ಆಗಿಲ್ಲ ಅಂತ ಅವ್ರ ಸ್ಟೇಯನ್ನು ವಾಪಸ್ ತೊಗೊಂಡಿದ್ದಾರೆ. ಇವತ್ತು ಬೈಕ್ ಟ್ಯಾಕ್ಸಿಯವರು ವಾಪಸ್ ತೊಗೊಳೋ ಥರ ಕೋರ್ಟಿಂದ ಆದೇಶ ಆಗಿದೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳೋದಷ್ಟೇ, RTOದವ್ರು ಏನು ಹೇಳ್ತಿದ್ರಿ ಕೇಸಿದೆ ಅಂತ, ನಾಳೆಯಿಂದ ಕಾರ್ಯಾಚರಣೆ ಮಾಡ್ಬೋದು. ಯಾಕಂದರೆ RTO ಮೇಲೆ ಕೇಸಿದೆ. ನೆನೆಯಲ್ಲಿ ನೀವು ನೋಡಿರ್ತೀರಿ ಲೈವ್ಗಳಲ್ಲಿ, RTOದವರೇ ನಮ್ಮನ್ನು ಮುಟ್ಟೋ ಆಗಿಲ್ಲ, ಮುಟ್ಟಿದ್ರೆ ವಾಪಸ್ ಕೇಸ್ ಹಾಕ್ತೀವಿ ಅನ್ನೋ ಬೆದರಿಕೆಲ್ಲ ಇವೆಲ್ಲ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಮಾಡ್ತಾಯಿದ್ರು. ಮತ್ತು ಹಾಗೆ ಗೊತ್ತಿದೆ ನಿಮಗೆ, ಆಟೋ ಸಂಘಟನೆಗಳ, ಆಟೋ ಮತ್ತು ಟ್ಯಾಕ್ಸಿ ಸಂಘಟನೆಗಳ ಮೇಲೆ ಒಂದು ಕೇಸನ್ನು ಹಾಕ್ಕೊಂಡಿದ್ದಾರೆ. ಏನಂತ, ನಾವು ಮುಟ್ಟೋ ಆಗಿಲ್ಲ, ಹೊಡೆಯೋ ಆಗಿಲ್ಲ ಅಂತ. ನಾವು ಮುಟ್ಟೋದಿಲ್ಲ, ಹೊಡೆಯೋದು ಇಲ್ಲ. ಯಾಕೆಂದರೆ ಇದು ಇಲ್ಲೀಗಲ್ಲು, ನೀವು ಓಡಿಸೋದಿಲ್ಲ. ದಯವಿಟ್ಟು ಓಡಿಸ್ಬೇಡಿ. ಏನು ಅಂತಂದರೆ, ಇನ್ನು ಮುಂದೆ RTOದವರು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬೈಕ್ಗಳನ್ನ ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು RTOಗೆ ಹಿಡ್ಕೊಡೋ ಅಂಥ ಕೆಲಸಗಳನ್ನ ಮಾಡ್ಬೋದು ಹೊರತು ಯಾರು ಹೊಡೆಯೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಅವ್ರು ಕಾಯ್ಕೊಂಡಿರೋದಿದೆ, ಹೊಡಿಲಿ ಬಡಿಲಿ ಜಗಳ ಮಾಡಲಿ ಅಂತ. ಅದನ್ನು ತೊಗೊಂಡೋಗಿ ತೋರಿಸ್ಕೊಂಡು ಕೋರ್ಟಲ್ಲಿ ಸ್ಟೇಗಳನ್ನ ತೊಗೊಳೋಂಥ ಕೆಲಸಗಳನ್ನ ಮಾಡ್ತಿದ್ರು. ಇವತ್ತು ಅವ್ರ ಸ್ಟೇ ವೆಕೇಟ್ ಆಗಿದೆ. ನಿನ್ನೆ ಎಲ್ಲ ರಾಜಾರೋಷವಾಗಿ ಮಾತಾಡ್ತಿದ್ರು, ನಮಗೆ ಸ್ಟೇ ಇದೆ, ಯಾರು ಮುಟ್ಟೋ ಆಗಿಲ್ಲ ಅಂತ. ಇವತ್ತು ಅವ್ರ ಸ್ಟೇ ವೆಕೇಟ್ ಆಗಿದೆ. ಇಲ್ಲೀಗಲ್ ಅವರೇ, ನಿಮಗೆ ಎಷ್ಟು ತಾಕತ್ತು ಧೈರ್ಯ ಇದ್ದರೆ ಲೀಗಲ್ ಆಗಿ ನಾವು FC ಮಾಡಿಸಿ, ಟ್ಯಾಕ್ಸ್ ಕಟ್ಟಿ, ಮೀಟ್ರ್ಗಳು ಇಟ್ಕೊಂಡು, ಪರ್ಮಿಟ್ಗಳನ್ನ ತಗೊಂಡು ನಾವ್ಯಾಕೆ ಮಾತಾಡ್ಬೋದು? ನಾವು ಕೇಳೋದಷ್ಟೇ, ನೀವು ನ್ಯಾಯದ ರೀತಿಯಲ್ಲಿ ದುಡಿಮೆಯನ್ನು ಮಾಡ್ತಿದ್ರೆ, ಸರ್ಕಾರದ ಅಧಿಸೂಚನೆ ಇದ್ದರೆ ಅಥವಾ ಸರ್ಕಾರ ನಿಮಗೆ ಪರ್ಮಿಷನನ್ನು ಕೊಟ್ಟಿದ್ರೆ ಮಾಡಿ. ಸರ್ಕಾರನೇ ಬೈಕ್ ಟ್ಯಾಕ್ಸಿ ಮಾಡೋ ಆಗಿಲ್ಲ ಅಂತ ತೆಗೆದಾಯ್ತು. ನೀವು ಹೇಳ್ತೀರಿ ನಮ್ಮ ಹೊಟ್ಟೆ ಮೇಲೆ ಹೊಡಿತೀವಿ ಅಂತ. ಸ್ವಾಮಿ, ನಾವು ನಿಮ್ಮ ಹೊಟ್ಟೆ ಮೇಲೆ ಹೊಡಿತಿಲ್ಲ, ಸುಳ್ಳು. ಬೈಕ್ ಟ್ಯಾಕ್ಸಿಯವ್ರಿಗೆ ಇವತ್ತು ಹೇಳ್ತೀನಿ ಕೇಳಿ, ಸುಳ್ಳು ನೀವು ಹೇಳ್ತಕ್ಕಂಥದ್ದು. ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ರೆ ಇಲ್ಲೀಗಲ್ಲು. ವೈಟ್ ಬೋರ್ಡಲ್ಲಿ, ಯಾವುದೇ ರೀತಿಯಾದ ವೈಟ್ ಬೋರ್ಡಲ್ಲಿ ನಾವು ಬಾಡಿಗೆ ಹೊಡೆಯೋ ಆಗಿಲ್ಲ. ಅದು ಸರ್ಕಾರದ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ನೀತಿ. ನಾವು ಇದನ್ನೇ ಕೇಳ್ತಾ ಇರೋದು. ವೈಟ್ ಬೋರ್ಡಲ್ಲಿ ಹಾಗಾದರೆ ಪರ್ಮಿಷನ್ ಇವ್ರಿಗೆ ಕೊಡೋದಾದರೆ, ನಾನು ಕೇಳೋದು RTO ಅಧಿಕಾರಿಗಳಿಗೆ, ಇವ್ರಿಗೆ ಪರ್ಮಿಷನ್ ಕೊಡೋದಾದ್ರೆ ಆಯಿತು, ನಮ್ಮ ಮೀಟ್ರು, ಪರ್ಮಿಟ್ಟು, ಮತ್ತು ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಎಲ್ಲ ಸರೆಂಡರ್ ಮಾಡಿಬಿಡ್ತೀವಿ, ನಮಗೂ ವೈಟ್ ಬೋರ್ಡಲ್ಲಿ ಪರ್ಮಿಷನ್ ಕೊಡಿ. ಯಾವ ಥರ ಆಗುತ್ತೆ ಅದು? ನಾವು ಟ್ಯಾಕ್ಸ್ ಕಟ್ಕೊಂಡು ಲೀಗಲಾಗಿ ಖಾಸಗಿ ವಾಹನಗಳು ಅಂತ ಎಲ್ಲೋ ಬೋರ್ಡ್ ವೆಹಿಕಲ್ನ ಓಡಿಸ್ಕೊಳ್ತಿರತಕ್ಕಂಥ ಒಂದು ಸಂದರ್ಭದಲ್ಲಿ ವೈಟ್ ಬೋರ್ಡ್ಗೆ ಪರ್ಮಿಷನ್ ಇಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸ್ಕೀಮನ್ನು ಮಾನ್ಯ ಸಾರಿಗೆ ಸಚಿವರು ಬಂದಂಥ ಸಂದರ್ಭದಲ್ಲೇ ತೆಗೆಸಾಕಿದ್ರು. ಕೋರ್ಟ್ ಆದೇಶನೂ ಆಗಿದೆ. ನಾನು ಹೇಳೋದಷ್ಟೇ, ಚಾಲಕ ಬಂಧುಗಳೇ, ನೀವು ರಸ್ತೆಗಳಲ್ಲಿ, ನಾವು ಲಾಸ್ಟ್ ಟೈಮ್ ಈ ಮಾತನ್ನು ಹೇಳಿದ್ದಕ್ಕೆ ಅವನು ಯಾರೋ ಅವಿವೇಕಿ ಅದನ್ನು ತಿರ್ಚಿದ್ದ. ಏನಂತ, ಕರ್ನಾಟಕ ಚಾಲಕರ ಒಕ್ಕೂಟದವ್ರು ಹೇಳ್ಬಿಟ್ಟಿದ್ದಾರೆ ಹಿಡಿಯಾಗಿಲ್ಲ ಅಂತ. ಸ್ವಾಮಿ, ನಾವು ಬೈಕ್ ಟ್ಯಾಕ್ಸಿ ಅವ್ರಿಗೆ ಹೇಳೋದು ಕೇಳಿ, ಕೋರ್ಟಿನ ಆದೇಶ, ಚಾಲಕರು ಯಾರು ಅಲ್ಲೇ ಮಾಡೋ ಆಗಿಲ್ಲ, ಅಸೋಸಿಯೇಷನ್ ಯಾರು ಹಿಡಿಯೋ ಆಗಿಲ್ಲ, ತೊಂದರೆ ಮಾಡೋ ಆಗಿಲ್ಲ ಅಂತ. RTOದವರು, ಪೊಲೀಸ್ನವ್ರು ಹಿಡಿಬಾರ್ದು ಅಂತ ಯಾವುದೇ ರೀತಿಯಾದ ಆದೇಶ ಇಲ್ಲ. ನಾವು ನಿಮ್ಮನ್ನೇನು ಹಿಡಿದು ಹೊಡೆದು ಬಡ್ದು ತೊಂದರೆ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಸಾಕ್ಸ್ಕೊಬೇಕು? ನಾನೆಲ್ಲ ಚಾಲಕರಲ್ಲೂ ಮನವಿ ಮಾಡೋದಷ್ಟೇ, ಇದು 8ನೇ ತಾರೀಕು, 9ನೇ ತಾರೀಕು ಮತ್ತೆ ಕೇಸಿದೆ. 8ನೇ ತಾರೀಕುವರೆಗೂ, ಆಗಸ್ಟ್ 8ನೇ ತಾರೀಕುವರೆಗೂ ತಾಳ್ಮೆಯಿಂದ ಇರಿ. 9ನೇ ತಾರೀಕು ಈ ಬೈಕ್ ಟ್ಯಾಕ್ಸಿ ನಮ್ಮ ಬೆಂಗಳೂರು ನಗರದಿಂದ, ನಮ್ಮ ರಾಜ್ಯದಿಂದ, ಟೋಟಲಿ ಓವರಾಲ್ ನಮ್ಮ ರಾಜ್ಯದಿಂದ 100% ನಮಗೆ ನಮ್ಮ ನ್ಯಾಯಾಂಗದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಮಗೇನು ನಮ್ಮ ಕೋರ್ಟ್ಗಳು ಆದೇಶವನ್ನು ಕೊಡ್ತವೆ. ವೈಟ್ ಬೋರ್ಡ್ ಇಲ್ಲೀಗಲ್ ಬೈಕ್ ಟ್ಯಾಕ್ಸಿಯನ್ನು 9ನೇ ತಾರೀಕು ನಿಮಗೆ ನಮ್ಮ ರಾಜ್ಯದಿಂದ ಓಡಿಸ್ತಾರೆ. ಇದಂತೂ ಸತ್ಯ. ಇವತ್ತು ಯಾಕೆಂದರೆ ಅವ್ರಿಗೆ ಇವತ್ತಷ್ಟೇ ವಿಕೆಟ್ ಆಗಿದೆ ಅಂದರೆ ಎಲ್ಲ ಚಾಲಕರು ಮಾಲೀಕರು ಅರ್ಥ ಮಾಡ್ಕೊಬೇಕು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನು ಇಲ್ಲಿ ಬೈಕ್ ಟ್ಯಾಕ್ಸಿ, ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಅವಕಾಶ ಇಲ್ಲ. ಎಲ್ಲರೂ
ಕ್ವಶನ್ಗಳನ್ನ ಕೇಳ್ತಾ ಇದ್ರಿ. 4ನೇ ತಾರೀಕು ಹೋರಾಟವನ್ನು ಮಾಡಿಬಿಟ್ರಿ, ಏನಾಯಿತು ಅಂತ ಸ್ವಲ್ಪ ಅವಿವೇಕಿಗಳು ಹೇಳ್ತಾ ಇದ್ರು. ಹೋರಾಟದಲ್ಲಿ ಏನೂ ಸುಖ ಇಲ್ಲ ಅಂತ. ಇವತ್ತೆಲ್ಲ ಹೋರಾಟದ ಇದು ಜಯ. ಇವತ್ತೇನು 32 ಸಂಘಟನೆಗಳು ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ಮಾಡಿದ್ವಿ. ನಮ್ಗೆ ಇವತ್ತು ಇದೊಂದು ಜಯ ಅಂತಲೇ ಹೇಳಬೇಕು. ಕೋರ್ಟ್ಗೂ ಸಹ ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊಟ್ಟು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಕರ್ನಾಟಕದಿಂದ ತೊಲಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ದಯವಿಟ್ಟು ನಾನೆಲ್ಲ ಚಾಲಕರಲ್ಲಿ ಮನವಿ ಮಾಡ್ಕೊಳ್ಳೋದು, ರಸ್ತೆಗಳಲ್ಲಿ ಅವ್ರು ಹಿಡಿದ್ರೆ ಆಟೋ ಹೋಗಿ ಹಿಡ್ಕೊಡಿ. ದಯವಿಟ್ಟು ಹೊಡೆಯೋದು ಬಡಿಯೋದು ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ಜಿಲ್ಲೆಗಳಲ್ಲೂ ಇದು ಬೈಕ್ ಟ್ಯಾಕ್ಸಿ ರದ್ದಾಗ್ತದೆ. ಹಾಗೆ ಮತ್ತೊಂದು, ಎಲ್ಲ ಜಿಲ್ಲೆಗಳಲ್ಲೂ ಪ್ಯಾನಿಕ್ ಬಟನ್ ಮತ್ತು VLTS ಬಗ್ಗೆ ಹೋರಾಟಗಳು ನಡೀತಾನೆ ಇದೆ. ಇದರ ಬಗ್ಗೆ ನಾವು ಸರ್ಕಾರದ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಮಾತುಕತೆ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ದಿನ ಟೈಮ್ ಕೊಡಿ, ಗುಡ್ ನ್ಯೂಸನ್ನು ಕೊಡ್ತೀವಿ ಅಂತ ಅವ್ರ ಜೊತೆ ನಾವು ಮಾತಾಡ್ತಿದ್ದೀವಿ. ನಾವು ಅವ್ರಿಗೆ ಹೇಳಿರೋದು ಇಷ್ಟೇ, ಸಂಪೂರ್ಣವಾಗಿ ತೆಗೆದುಹಾಕಿ. ಇಲ್ಲ ಅಂದರೆ ಚಾಲಕರಿಗೆ ಮಾಲೀಕರಿಗೆ ಕೈಗೆಟುಕುವಂಥ ಒಂದು ದರವನ್ನು ನಿಗದಿ ಮಾಡಿ. ಇವತ್ತು 17,000 18,000 ದುಬಾರಿ ಆಗ್ತದೆ. ಇದನ್ನು ದಯವಿಟ್ಟು ಈ ದರವನ್ನು ಕಮ್ಮಿ ಮಾಡಿ. ಇವತ್ತೇನು ಬೇರೆ ರಾಜ್ಯಗಳಲ್ಲಿ 4,500 ಸಿಗ್ತಾ ಇದೆ ಪ್ಯಾನಿಕ್ ಬಟನ್ VLTS. ದಯವಿಟ್ಟು ಆ ರೇಟ್ಗೆ ಮಾಡಿಕೊಡಿ ಅಂತ ಮನವಿಯನ್ನು ಮಾಡಿದ್ದೀವಿ. ನಮಗೆ ಮಾನ್ಯ ಆಯುಕ್ತರು ಭರವಸೆಯನ್ನು ಕೊಟ್ಟಿದ್ದಾರೆ, ಮಾನ್ಯ ಸಾರಿಗೆ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಕಮ್ಮಿ ಮಾಡಿ ಕೊಡ್ತೀವಿ ಅಂತ. ನಮ್ಮ ಪ್ಯಾನಿಕ್ ಬಟನ್ ನಮ್ಗೆ ನಿಲ್ಲಿಸಿಲ್ಲ ಅಂದರೂ ರೇಟ್ ಅಂತೂ 100ಕ್ಕೆ 100% ಕಮ್ಮಿ ಆಗ್ತದೆ. ಕಮ್ಮಿ ಆಗಿಲ್ಲ ಅಂದರೆ ನಾವು ಹೋರಾಟಗಳನ್ನ ಮಾಡ್ತೀವಿ. ಹೋರಾಟದ ಮಾರ್ಗದಲ್ಲಿ ಇದನ್ನು ಎಲ್ಲ ಚಾಲಕರಿಗೂ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾವು ನಿಮ್ಮ ಚಾಲಕರು ಮತ್ತು ಮಾಲೀಕರ ಪರ ಕರ್ನಾಟಕ ಚಾಲಕರ ಒಕ್ಕೂಟ ಸದಾ ನಿಂತೇ ಇರ್ತದೆ. ನಾವು ನಿಮ್ಮ ಕಡೆ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಿ ನಿಮಗೆಲ್ಲರಿಗೂ ಈ ಪ್ಯಾನಿಕ್ ಬಟನ್ VLTS ಅಲ್ಲಿ ನ್ಯಾಯವನ್ನು ತಂದುಕೊಡ್ತೀವಿ. ಮತ್ತು ಹಾಗೆ ರ್ಯಾಪಿಡೋವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು, ನಮಗೆ ಸಹಕಾರವನ್ನು ಕೊಡಬೇಕು. ಕೊಟ್ಟಿದ್ದೆ ಆದರೆ ಜಯ ಶತಸಿದ್ಧ, ಗೆದ್ದೇ ಗೆಲ್ತೀವಿ. ನಮ್ಮ ಚಾಲಕರಿಗೂ ಮತ್ತು ಮಾಲೀಕರಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.